2008ರ ಮುಂಬೈ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಅಂತಾನೆ ಪರಿಗಣಿಸಲಾಗಿದ್ದಂತ ಇಬ್ಬರ ಪೈಕಿ ಒಬ್ಬ ತಹೌರ್ ರಾಣಾ ಮತ್ತೋರ್ವ ಡೇವಿಡ್ ಕೋಲ್ಮ್ಯಾನ್ ಹೆಡ್ಲಿ. ಸೊ ಇಬ್ರು ಕೂಡ ಅಮೆರಿಕದಲ್ಲಿದ್ದಂಥವ್ರು. ಇದೀಗ ತಹೌರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರಿಸುವಂತ ಪ್ರಕ್ರಿಯೆ ಅಮೆರಿಕದ ಕಡೆಯಿಂದ ಆಗಿದೆ. ಇನ್ನೇನು ಆತ ಭಾರತಕ್ಕೆ ಬಂದಿಳಿದಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೌದು, ತಹೌರ್ ರಾಣಾ ಇರುವಂತಹ ವಿಶೇಷ ವಿಮಾನ ದೆಹಲಿ ತಲುಪಿದೆ. ಪಾಲಂ ಏರ್ ಬೇಸ್ ನಲ್ಲಿ ವಿಶೇಷ ವಿಮಾನ ಸದ್ಯ ಲ್ಯಾಂಡಿಂಗ್ ಆಗಿದೆ. ಈಗ ಆತನನ್ನ ಎಲ್ಲಿಡಬೇಕು, ಏನು ಎತ್ತ ಅನ್ನುವಂತ ನಿಟ್ಟಿನಲ್ಲಿ ಆತನ ವಿಚಾರಣೆ ಹೇಗಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳಾಗಿದ್ದು NIA ಕಚೇರಿಗೆ ರಾಣಾನನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಕೊನೆಗೂ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಾರತಕ್ಕೆ ಹಸ್ತಾಂತರ ಆಗುವಂತಹ ಪ್ರಕ್ರಿಯೆ ಬಹುತೇಕ ಇಲ್ಲಿ ಪೂರ್ಣಗೊಂಡಿದೆ. ಆತ ದೆಹಲಿಗೆ ಬಂದು ಲ್ಯಾಂಡ್ ಆಗುವ ಮುಖೇನವಾಗಿ ಬಹುಶಃ ಇಲ್ಲಿ ಭಾರತ ಸರ್ಕಾರದ ರಾಜತಾಂತ್ರಿಕ ನೈಪುಣ್ಯತೆಯು ಕೂಡ ಪ್ರಮುಖ ಪಾತ್ರ ವಹಿಸಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಈ ತಹೌರ್ ರಾಣಾ? ಅದನ್ನ ನೀವು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗಬಹುದಾಗಿರುತ್ತೆ. ಸುಮಾರು 170ಕ್ಕಿಂತ ಹೆಚ್ಚಿನ ಮಂದಿ ಬಲಿಯಾದಂಥದ್ದು. ಅದರಲ್ಲಿ ಸುಮಾರು 9 ಮಂದಿ ಅಟ್ಯಾಕರ್ಸೇ ಇದ್ರು. 164 ಮಂದಿ ಭಾರತೀಯರನ್ನ ನಾವು ಕಳೆದುಕೊಂಡ್ವಿ ಅವತ್ತಿನ ಅಟ್ಯಾಕ್ ನ ಸಂದರ್ಭದಲ್ಲಿ. ವಿಶ್ವದಾದ್ಯಂತ ಇದು ಬಹಳ ಸುದ್ದಿ ಆಗಿದ್ದಂತ ವಿಚಾರ, ಬಹಳ ಖಂಡನೆಗೆ ಕಾರಣ ಆಗಿದ್ದಂತಹ ಸಂಗತಿ. ಅಂತ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಈಗ ಭಾರತಕ್ಕೆ ಬಂದಿಳಿದಿದ್ದಾನೆ ಅಥವಾ ಆತನನ್ನ ಭಾರತಕ್ಕೆ ಕರೆ ತರಲಾಗಿದೆ. ಈಗ ಮುಂದೆ ಸಾಗುವಂತಹ ವಿಚಾರಣೆ ಅವತ್ತೇನಾಗಿತ್ತು, ಯಾವ ರೀತಿಯಾಗಿ ಸಂಚನ್ನ ರೂಪಿಸಲಾಗಿತ್ತು ಅನ್ನುವಂಥ ಸಂಗತಿ, ಇದೆಲ್ಲದರ ಜೊತೆಗೆ ಪಾಕಿಸ್ತಾನ ಯಾವ ರೀತಿಯಾಗಿ ತನ್ನ ಗುಪ್ತಚರ ಸಂಸ್ಥೆಯ ಮುಖೇನವಾಗಿ ತನ್ನ ಸೇನೆಯ ಮುಖೇನವಾಗಿ ಭಾರತದ ವಿರುದ್ಧ ಕತ್ತಿ ಮಸಿತಾ ಇದೆ, ಅವರ ಯೋಜನೆಗಳು ಏನಿತ್ತು, ಮುಂದಿನ ಯೋಜನೆಗಳು ಏನಿವೆ, ಬಹುಶಃ ಇವೆಲ್ಲವನ್ನು ಕೂಡ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಈತನ ವಿಚಾರಣೆಯಲ್ಲಿ ಅತಿ ಮುಖ್ಯ ಸಂಗತಿಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಿಜ 26/11 ಅಂತಂದ್ರೆ ನಮ್ಗೆ ನಿಜಕ್ಕೂ ನೆನಪಾಗೋದೆ ಆ ದೃಶ್ಯಗಳು ಮಲ್ತೇಶ್. ಅದು ನಿಜಕ್ಕೂ ಗಾಬರಿ ಹುಟ್ಟಿಸುತ್ತೆ. ನಮ್ಮ ದೇಶದಲ್ಲಿ ಇಂಥದೊಂದು ದಾಳಿ ಆಗ್ಬೋದಂತ ಬಹುಶಃ ಯಾರು ಊಹಿಸಿರ್ಲಿಲ್ಲ. ಆದ್ರೆ ಅಂಥದೊಂದು ದಾಳಿಯನ್ನ, ಅದು ಮುಂಬೈ ಅಂತಹ ಮಹಾನಗರಿಯಲ್ಲಿ ತಾಜ್ನಂತಹ ಹೋಟೆಲ್ನಲ್ಲಿ ಆದಂತಹ ದಾಳಿ ಏನಿದೆ ಅದು ಇವತ್ತಿಗೂ ಕೂಡ ಮೈ ನಡಗಿಸುತ್ತೆ. ಅಂತಹ ದಾಳಿ 160ಕ್ಕೂ ಅಧಿಕ ಜನರನ್ನ ಬಲಿ ಪಡೆದಂತಹ ದಾಳಿ, ಆ ದಾಳಿಯ ಮಾಸ್ಟರ್ ಮೈಂಡ್ ಈತ. ಆದ್ರೆ ಈತನನ್ನ ಇಲ್ಲಿ ಕರೆತರುವಂತಹ ಶ್ರಮ ಇದೆಯಲ್ಲ, ಅದು ಇವತ್ತು ನಿನ್ನೆದಲ್ಲ, 15 ವರ್ಷಗಳ ಶ್ರಮ ಅದು. ಅದರಲ್ಲೂ ಭಾರತ ಸರ್ಕಾರ ರಾಜತಾಂತ್ರಿಕವಾಗಿ ಬಹಳಷ್ಟು ಪರಿಶ್ರಮವನ್ನ ಪಟ್ಟು ಆತನನ್ನ ಈಗ ಕರ್ಕೊಂಡು ಬಂದಿದೆ. ಕರ್ಕೊಂಡು ಬಂದ ಮೇಲೆ ಮುಂದಿನ ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಪ್ರಮುಖ ಆಗತ್ತೆ. ಆತನನ್ನ ಬಾಯ್ ಬಿಡಿಸ್ಬೇಕಾಗತ್ತೆ. ಯಾವ ರೀತಿಯಲ್ಲಿ ಆತ ಅಟ್ಯಾಕ್ಗೆ ಏನೇನ್ ಪ್ಲಾನಿಂಗ್ ಅನ್ನ ಮಾಡಿದ, ಅಂದ್ರೆ ಆತ ಪ್ರಮುಖವಾಗಿ ಸಹಾಯವನ್ನ ಮಾಡಿದವನು. ತಾವಾಗ್ಲೇ ಇಬ್ಬರು ವಿಚಾರವನ್ನ ಗಮನಿಸಿದ್ರೆ ತಾವು ಹೇಳಿದ್ರಿ ಕೂಡ. ಆದ್ರೆ ಮತ್ತೊಬ್ಬ ವ್ಯಕ್ತಿ ತಾನು ಅಪೂರ್ವ ಅಂತ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅವನನ್ನ ಕರೆತರುವಂತಹ ಪ್ರಯತ್ನಗಳಾಗಲ್ಲ, ಆದ್ರೆ ಇವನನ್ನ ಕರ್ಕೊಂಡ್ ಬರಲಾಗಿದೆ. ಹಾಗಾಗಿ ಈ ತಹೌರ್ನೇನು ಗಡಿಪಾರ್ ಮಾಡಿದೆ ಅಮೆರಿಕ. ಈಗ ಈ ತಹೌರ್ ರಾಣಾನಿಂದ ಏನೇನ್ ವಿಷಯಗಳನ್ನ ಹೊರತರಲಾಗತ್ತೆ NIA ಕಡೆಯಿಂದ, ಅದು ಕುತೂಹಲ ಕಾರಣ ಆಗಿದೆ. ಜೊತೆಗೆ ಆರಂಭದಲ್ಲಿ ನಾವು ನೋಡಿದ್ವಿ, ಮುಂಬೈ ಪೊಲೀಸರು ಅವರು ಪಟ್ಟಿ ಮಾಡುವಂತಹ ಸಂದರ್ಭದಲ್ಲಿ ಈತನ ಹೆಸರಿರಲಿಲ್ಲ. ಹಾಗಾಗಿಯೇ NIA ಈತನನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆ ನಡೆಸಬೇಕಾದಂತಹ ಒಂದು ಸಂದರ್ಭ ಬಂದೊದಗಿದ್ದು. ಹಾಗಾಗಿ ಈಗ NIA ಕಚೇರಿಗೆ ಉಗ್ರ ರಾಣಾ ಶಿಫ್ಟ್ ಆಗ್ತಾ ಇರೋದು. ದೆಹಲಿಗೆ ತಲುಪಿದಾನೆ. ರಾಣಾ ಇರುವಂತಹ ವಿಶೇಷ ವಿಮಾನ ತಲುಪಾಗಿದೆ. ಪಾಲಂ ಏರ್ಬೇಸ್ ನ ಚಿತ್ರಣವನ್ನ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಆ ಉಗ್ರನ ಫೋಟೋ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ 160ಕ್ಕೂ ಅಧಿಕ ಜನರ ಬಲಿ ಪಡೆದಂತಹ ವ್ಯಕ್ತಿ. ಹಾಗಾಗಿ ಈ ರಾಣಾನನ್ನ ವಿಚಾರಣೆಗೊಳಪಡಿಸೋದು ಬಹಳ ಪ್ರಮುಖ ಆಗುತ್ತೆ. ಎಕ್ಸಾಕ್ಟ್ಲಿ. ಇನ್ನೊಂದು ವಿಚಾರ ಅಂತಂದ್ರೆ ಅವತ್ತು ಏನಾಗಿತ್ತು, 10 ಮಂದಿ ಭಯೋತ್ಪಾದಕರು ಪಾಕಿಸ್ತಾನದಿಂದ ಭಾರತವನ್ನ ನುಸುಳಿರ್ತಾರೆ. ಅವತ್ತೊಂದು ನೀವು ಈಗ ಇದಕ್ಕೆ ಸಂಬಂಧಪಟ್ಟ ಬಹಳಷ್ಟು ಡಾಕ್ಯುಮೆಂಟರಿಗಳು ಕೂಡ ಇದೆ. ಜೊತೆಗೆ ಚಾರ್ಜ್ ಶೀಟ್ ಅನ್ನ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಅವತ್ತು ಮೀನುಗಾರರ ಮೋಟಾರ್ ಬೋಟ್ ನ ಮುಖೇನವಾಗಿ 5 ಮಂದಿಯನ್ನು ಅಲ್ಲೇ ಕೊಂದಿರ್ತಾರೆ. ಅವರು ಸಮುದ್ರದ ಗಡಿ ದಾಟುವಂತ ಸಂದರ್ಭದಲ್ಲಿ ಅಲ್ಲೇ ಬೋಟ್ ನಲ್ಲಿದ್ದಂತ 5 ಮಂದಿ ಮೀನುಗಾರರನ್ನ ಕೊಂದು 10 ಮಂದಿ ಭಯೋತ್ಪಾದಕರು ಬಹಳ ಸುಲಭವಾಗಿ ಭಾರತವನ್ನ ಅವತ್ತು ಮುಂಬೈ ಮುಖೇನವಾಗಿ ಪ್ರವೇಶ ಮಾಡಿರ್ತಾರೆ. ಬಟ್ ಅವರು ಪ್ರವೇಶ ಮಾಡಿದಂತ ನಂತರದಲ್ಲಿ 10 ಜಾಗದ ಕಡೆಗೆ ಅವರು ತೆರಳುತ್ತಾರೆ. ಅಲ್ಲೆಲ್ಲ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಛತ್ರಪತಿ ಶಿವಾಜಿ ಟರ್ಮಿನಲ್ ಅವತ್ತಿನ ರೈಲ್ವೆ ಸ್ಟೇಷನ್ ಇಂದ ಹಿಡಿದು, ತಾಜ್ ಹೋಟೆಲ್ ನಿಂದ ಹಿಡಿದು, ಒಬೆರಾಯ್ ಇಂದ ಹಿಡಿದು 10 ಕಡೆ ಅವರು ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ಹೇಗೆ ಗೊತ್ತಾಯ್ತು ಭಯೋತ್ಪಾದಕರಿಗೆ? ಹೊಸದಾಗಿ ದೇಶದ ಒಳಗೆ ನುಗ್ಗದಂತ ಭಯೋತ್ಪಾದಕರು ಅಷ್ಟು ಸುಲಭವಾಗಿ ಆ ಜಾಗಗಳಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅಂತ ಅಂದ್ರೆ ತಹೌರ್ ರಾಣಾ. ಯಾಕಂತಂದ್ರೆ ಈ ಅಟ್ಯಾಕ್ ಆಗೋದಕ್ಕಿಂತ ಮುನ್ನ
ಕೆಲವೇ ತಿಂಗಳುಗಳಲ್ಲಿ ಆತ 8 ಬಾರಿ ಭಾರತಕ್ಕೆ ಬಂದಿರ್ತಾನೆ. 8 ಬಾರಿ ಭಾರತಕ್ಕೆ ಬಂದು ಭಾರತದ ಹಲವು ಆ ಸುತ್ತಮುತ್ತ ಅಟ್ಯಾಕ್ ಎಲ್ಲಾಗಬೇಕು ಅಂತ ಪ್ರದೇಶಗಳ ಫೋಟೋಗಳನ್ನ ಈ ಉಗ್ರರಿಗೆ ಆತ ಕಳಿಸ್ಕೊಟ್ಟಿರ್ತಾನೆ. ಆ ಡೀಟೇಲ್ಸ್ ಗಳನ್ನ ಕಳಿಸ್ಕೊಟ್ಟಿರ್ತಾನೆ. ಈ ಪಾಪಿ ಎಂತ ಮಾಸ್ಟರ್ ಮೈಂಡ್ ಅಂತ ಅಂದ್ರೆ ಅವತ್ತು ದೊಡ್ಡ ಅಟ್ಯಾಕ್ಗೆ ಒಳಗಾದಂತ ಒಂದು ಸ್ಥಳಗಳಲ್ಲಿ ನಮ್ಮ ಏನು ತಾಜ್ ಹೋಟೆಲ್ ಕೂಡ ಒಂದು. ಈ ಪಾಪಿ ತನ್ನ ಪತ್ನಿ ಜೊತೆಗೆ ಅದೇ ತಾಜ್ ಹೋಟೆಲ್ನಲ್ಲಿ ಉಳಿದುಕೊಂಡಿರ್ತಾನೆ. ಆ ತಾಜ್ ಹೋಟೆಲ್ ನಲ್ಲಿ ಎಲ್ಲಿ ಎಂಟ್ರಿ ಆಗಬೇಕು, ಎಲ್ಲಿ ವಿಐಪಿಗಳು ವಿವಿಐಪಿಗಳು ಫಾರಿನರ್ಸ್ ಹೆಚ್ಚಾಗಿ ತಂಗಿರ್ತಾರೆ ಅಂತ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರ್ತಾನೆ. ಅಟ್ ದ ಸೇಮ್ ಟೈಮ್ 10 ಜಾಗಗಳ ಡೀಟೇಲ್ಸ್ ಅನ್ನ ಈತ ಆ ಉಗ್ರರಿಗೆ ರವಾನೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡಿರ್ತಾನೆ. ಹಾಗಾಗಿ NIA ಅಧಿಕಾರಿಗಳಿಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗಿರುತ್ತೆ, ಇದು ಕೇವಲ ಈ ಉಗ್ರರು ಬಂದು ಅಟ್ಯಾಕ್ ಮಾಡಿರುವಂತದ್ದಲ್ಲ. ಇವರಿಗೆ ಇನ್ಫಾರ್ಮರ್ಸ್ ಯಾರು, ಭಾರತದವರ, ಹೊರಗಿನಿಂದ ಬಂದಂತವ್ರ, ಯಾರವರು ಅನ್ನೋದನ್ನ ಪತ್ತೆ ಹಚ್ಚೋಕ್ ಹೋದಂತ ಸಂದರ್ಭದಲ್ಲಿ ತಗಲಾಕೊಂಡಿದ್ದೆ ಇದೇ ತಹವೂರ್ ರಾಣಾ ಡೇವಿಡ್ ಕೋಲ್ಮ್ಯಾನ್ ಹೆಡ್ಲಿಯ ಮುಖೇನವಾಗಿ ಮಾಹಿತಿಯನ್ನ ಉಗ್ರರಿಗೆ ರವಾನಿಸುವಂತ ಪ್ರಕ್ರಿಯೆಯಲ್ಲಿದ್ದ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿನೇ ಈತ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ಆಗಿದ್ದ. 2014ರ ಸಂದರ್ಭದಲ್ಲಿ ಅಮೆರಿಕವೂ ಕೂಡ ಈತನಿಗೆ 14 ವರ್ಷಗಳ ಶಿಕ್ಷೆಯನ್ನ ಕೊಟ್ಟಿತ್ತು. ಅಲ್ಲಿ ಕೂಡ ಈತ ಇದೇ ತರನಾದ ಕೆಲ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರ ಈ ವ್ಯಂಗ್ಯ ಚಿತ್ರವನ್ನ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಒಂದು ಅಟ್ಯಾಕ್ ಆಗಿತ್ತು. ಅಟ್ಯಾಕ್ ನಲ್ಲೂ ಕೂಡ ಈತ ಭಾಗಿಯಾಗಿದ್ದ. ಅಮೆರಿಕದ ಜನರ ಮೇಲೂ ಕೂಡ ಕೆಲ ಅಟ್ಯಾಕ್ ಆಗುವಂತ ನಿಟ್ಟಿನಲ್ಲಿ ಈತನ ಪಾತ್ರ ಇತ್ತು. ಆಮೇಲೆ ಅಮೆರಿಕದ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನ ಗಣನೆಗೆ ತೆಗೆದುಕೊಂಡಿತ್ತು, ಈ ಅಟ್ಯಾಕ್ ನಲ್ಲಿ ನೇರವಾಗಿ ಈತ ಬಂದೂಕ್ ಹಿಡಿದು ಭಾಗಿಯಾಗಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಈ ಅಟ್ಯಾಕ್ಗೆ ಈತನ ಸಹಾಯ ಇತ್ತು ಅನ್ನುವಂಥದ್ದು. ಹಾಗಾಗಿ 14 ವರ್ಷಗಳ ಶಿಕ್ಷೆಗೆ ಈತ ಗುರಿಪಡಿಸಿದ್ದಾಗಿತ್ತು. ಈಗ ಈತನನ್ನ ಭಾರತಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಪ್ರತಿಮಾ ನೀವು ಹೇಳಿದಾಗೆ ರಾಜತಾಂತ್ರಿಕ ನೈಪುಣ್ಯತೆ ಭಾರತಕ್ಕೆ ಇಲ್ಲಿ ಕೈ ಹಿಡಿದಿದೆ ಅನ್ನುವಂಥದ್ದು ಬಹಳ ನಿಜ. ಆದ್ರೆ ಬಹಳ ದೊಡ್ಡ ಪರಿಶ್ರಮ ಇದೆ. ಹಾಗೆ ನಾವು ಗಮನಿಸ್ತಾ ಹೋದ್ರೆ ಮಾಲ್ತೇಶ್, ಈ ಹಿಂದೆ ಅಮೆರಿಕಾದಲ್ಲಿ ಈತ ಕಾನೂನು ಹೋರಾಟ ನಡೆಸ್ತಾನೆ ಇಲ್ಲಿ ಬರಬಾರದು ಅಂತ ಹೇಳಿ. ಯಾಕಂದ್ರೆ 2009ರಲ್ಲಿ ತಾವಾಗ್ಲೇ ಮೆನ್ಷನ್ ಮಾಡಿದ್ರಿ, ರಾಣಾನನ್ನ FBI ಬಂಧನ ಮಾಡತ್ತೆ, ಭಾರತಕ್ಕೆ ಗಡಿಪಾರ್ ಮಾಡಬಾರ್ದು ಅಂತ ಈ ರಾಣಾ ಏನಿದ್ದಾನೆ ಆತ ಅಮೆರಿಕಾದ ವಿವಿಧ ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡ್ತಾನೆ. ಆದ್ರೆ 2025ರ ಜನವರಿಯಲ್ಲಿ ಅಮೆರಿಕಾದ ಸುಪ್ರೀಂ ಕೋರ್ಟ್ ರಾಣಾ ಅರ್ಜಿಯನ್ನ ವಜಾಗೊಳಿಸುತ್ತೆ. ಅಲ್ಲಿಗೆ ಇವನು ಮಾಡಿದಂತಹ ಪ್ರಯತ್ನ ಎಂಡ್ ಆಗುತ್ತೆ, ಜೊತೆಗೆ ಭಾರತದ ಶ್ರಮ ಫಲ ಕೊಡುತ್ತೆ. ಹಾಗಾಗಿ ಈಗ ಅಮೆರಿಕಾದಿಂದ ಆತನನ್ನ ಭಾರತಕ್ಕೆ ಕರೆತರೋದಕ್ಕೆ ಸಾಧ್ಯ ಆಗಿದೆ. ಈಗ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಲಿದ್ದಾರೆ NIA ಅಧಿಕಾರಿಗಳು. ಪ್ರಕ್ರಿಯೆಗಳು ಶುರುವಾಗುತ್ತೆ. ಅಂದ್ರೆ ದೆಹಲಿಗೆ ಅವನನ್ನ ಕರ್ಕೊಂಡು ಬಂದ ತಕ್ಷಣ ಈಗ NIA ಕಚೇರಿ ಕರ್ಕೊಂಡು ಹೋಗ್ಲಾಯಿತು. ಈಗ ಮೆಡಿಕಲ್ ಟೆಸ್ಟ್ಗಳು ನಡೆಯುತ್ತೆ. ದೆಹಲಿಯ ಪಟಿಯಾಲ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಪ್ರಾಥಮಿಕವಾಗಿ NIA ಒಂದಿಷ್ಟು ವಿಚಾರಣೆಯನ್ನ ನಡೆಸುತ್ತೆ. ನಂತರ ತನ್ನನ್ನು ಕಸ್ಟಡಿಗೆ ತೆಗೆದುಕೊಂಡು ಇದರ ಬಗ್ಗೆ ಇನ್ನಷ್ಟು ವಿಸ್ತೃತವಾದಂತಹ ವಿಚಾರಣೆ ನಡೆಸ್ತಾ ಹೋಗುತ್ತೆ. ಹಾಗಾದ್ರೆ ರಾಣಾನನ್ನ ಭಾರತಕ್ಕೆ ಎಳೆತಂದಾಯ್ತು, ಮುಂದೆ ಹೇಗೆ? ತಹವೂರ್ ರಾಣಾನ ವಿಚಾರಣೆ ಹೇಗೆ ಸಾಗತ್ತೆ? ಎಷ್ಟು ಪ್ರಮುಖ ಆಗತ್ತೆ ತಹವೂರ್ ರಾಣಾನ ವಿಚಾರಣೆ? ಇದರ ಬಗ್ಗೆ ಇಂಚಿಂಚು ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ TV9 ನಿಮ್ಮೆದುರಿಗಿಡ್ತಾ ಇದೆ. ಭಾರತಕ್ಕೇನೋ 15 ವರ್ಷಗಳ ಶ್ರಮದ ಫಲವಾಗಿ ರಾಣಾನನ್ನ ಎಳ್ಕೊಂಡು ಬಂದಾಯ್ತು, ಮುಂದೆ ಹೇಗೆ ಸಾಗತ್ತೆ? ರಾಣಾನನ್ನ NIA ಕಚೇರಿಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ಮುಂದಿನ ವಿಚಾರಣೆಯ ಹಾದಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ TV9 ನಿಮ್ಮೆದುರಿಗಿಡ್ತಾ ಹೋಗುತ್ತೆ. ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿ ತಮ್ಮ ಕಸ್ಟಡಿಗೆ NIA ಕೇಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹಲವು ದಾಖಲೆಗಳನ್ನ NIA ಸಂಗ್ರಹಿಸಿದೆ. ಇಂತಹ ಒಬ್ಬ ಉಗ್ರನನ್ನ ಅಲ್ಲಿ ವಿಚಾರಣೆಗೊಳಪಡಿಸಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳು ಬೇಕಾಗುತ್ತೆ. ಆ ದಾಖಲೆ ಇದ್ರೆ ಮಾತ್ರ ಆತನನ್ನ ಪ್ರಶ್ನಿಸೋದು ಸಾಧ್ಯ ಆಗತ್ತೆ. ಆದ್ರೆ ಇವತ್ತು ನಿನ್ನೆಯ ಮಾತಲ್ಲ, ಇದ್ರ ಬಗ್ಗೆ ತನಿಖೆ NIA ನಡೆಸ್ತಾ ಇರುವಂತದ್ದು. ದೆಹಲಿಯ NIA ಕಚೇರಿಯಲ್ಲಿ ರಾಣಾ ವಿಚಾರಣೆಗೆ ವ್ಯವಸ್ಥೆ, 2 ವಿಶೇಷ ಸೆಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಚಾರಣೆಗಂತಲೇ 3ನೇ ಮಹಡಿಯಲ್ಲಿ ತನಿಖಾ ಕೊಠಡಿ ಇದೆ. ಭಾರಿ ಸೇಫ್ಟಿಯನ್ನ ಕೊಡಬೇಕಾಗತ್ತೆ, ಸುರಕ್ಷಿತ ಠಾಣೆಯಲ್ಲಿ ಇದನ್ನ ಇಡಬೇಕಾಗತ್ತೆ. ನೆಲ ಮಹಡಿಯಲ್ಲಿ ರಾಣಾನನ್ನ ಇರಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೈದ್ಯಕೀಯ ತಪಾಸಣೆಯನ್ನು ಅಲ್ಲಿ ಮೊದಲಿಗೆ ನಡೆಸಲಾಗುತ್ತೆ. ಯಾವುದೇ ಆರೋಪಿ ಇರಲಿ ಆತನನ್ನು ವಿಚಾರಣೆ ನಡೆಸಬೇಕು ಅಂತಂದ್ರೆ ಮೊದಲಿಗೆ ಮೆಡಿಕಲ್ ಟೆಸ್ಟ್ ಇಸ್ ಅ ಪ್ರೊಸೀಜರ್, ಅದನ್ನ ಮುಗಿಸಿ ನಂತರ ಮುಂದಿನ ಹಂತ. ಎಕ್ಸಾಕ್ಟ್ಲಿ ಪ್ರತಿಮಾ ನೀವು ಹೇಳಿದಾಗೆ ಇದು ಇನ್ನು ಕಂಪ್ಲೀಟ್ ಆಗಿ ಈತನ ವಿಚಾರಣೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಆ ಪ್ರಕ್ರಿಯೆಗಳ ರೀತಿಯಾಗಿನೇ ನಡೀತಾ ಹೋಗುತ್ತೆ. ಇನ್ನೊಂದು ಸಂಗತಿ ಏನು ಅಂತ ಅಂದ್ರೆ, ಇದೇ ರೀತಿಯಾಗಿ ಹಿಂದೆ ನಡೆದಂತಹ ಒಂದು ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಉಗ್ರ ಮಸೂದ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಆತನ ವಿಚಾರಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕಂದಹಾರ್ಗೆ ಸಂಬಂಧಪಟ್ಟ ಹಾಗಿನ ಫ್ಲೈಟ್ ಹೈಜಾಕ್ ಅನ್ನ ನೋಡಿದ್ವಿ. ಯಾಕೆ ಈ ವಿಚಾರವನ್ನು ಈಗ ನೆನಪಿಸ್ಕೊಳ್ತಾ ಇದ್ದೀವಿ ಅಂತ ಅಂದ್ರೆ, ಈತ ಕೂಡ ಮೋಸ್ಟ್ ವಾಂಟೆಡ್ ಉಗ್ರ ಭಾರತದ ಪಾಲಿಗೆ. ಎಟ್ ದ ಸೇಮ್ ಟೈಮ್ ಈತ ಕೂಡ ಪಾಕಿಸ್ತಾನದ ದೊಡ್ಡ ಇನ್ಫಾರ್ಮರ್, ಅದರ ಜೊತೆಗೆ ಪಾಕಿಸ್ತಾನದ ಸೇನೆಯಲ್ಲಿ ವೈದ್ಯನಾಗಿ ಕಾರ್ಯನಿರ್ವಹಿಸಿದ್ದ ಈತ. ಹಾಗಾಗಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗಿನ ಭಾರತದ ವಿರುದ್ಧವಾದಂತಹ ಕಾರ್ಯಚಟುವಟಿಕೆಗಳಿಗೆ ಈತ ಬಹಳ ಸಹಾಯ ಮಾಡಿದ್ದಾನೆ ಅನ್ನುವಂಥದ್ದು ಒಂದು ಗುಮಾನಿ ಇದೆ. ಹೀಗಾಗಿ ಇಡೀ ಭಾರತ ಅಲರ್ಟ್ ಆಗಿರ್ಬೇಕೀಗ.
ಭಾರತ ಬೇರೆ ಬೇರೆ ಸೇವೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೇನೇನು ಅನಾಹುತಗಳಿಗೆ ಉಗ್ರರು ಎಡೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಇರುತ್ತೋ ಗೊತ್ತಿಲ್ಲ. ಇಡೀ ಭಾರತ ಅಲರ್ಟ್ ಆಗಿರಬೇಕು. ಹಲವು ವರ್ಷಗಳ ತನಕ ಇದು ಇವತ್ತು ನಾಳೆ ತನಕ ಮಾತ್ರ ಅಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ವ್ಯವಸ್ಥೆಗಳು ಆಗ್ತಾ ಇದೆ. ಇಂಟೆಲಿಜೆನ್ಸ್ ಕೂಡ ಬಹಳ ಕಣ್ಣಿಟ್ಟಿದೆ. ಲಷ್ಕರ್ ಇ ತೊಯ್ಬಾ ಜೊತೆಗಿನ ಸಂಪರ್ಕವನ್ನ ಈತ ಹೊಂದಿದ್ದ, LET ಜೊತೆಗೆ ಈತ ಸಂಪರ್ಕವನ್ನ ಹೊಂದಿದ್ದ. LETಗೆ ರಾಣಾ ನೀಡಿದ ಬೆಂಬಲ ಮತ್ತು ಇತರ LET ಕಾರ್ಯಕರ್ತರ ಬಗ್ಗೆ ಮಾಹಿತಿ ಏನಿತ್ತು ಅಥವಾ ಅವ್ರ ಜೊತೆಗಿಂತ ಹೇಗೆ ಚಟುವಟಿಕೆ ಇಲ್ಲಿದ್ದ ಅದೆಲ್ಲ ಮಾಹಿತಿಯೂ ಕೂಡ ಇದೀಗ ಇದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ISI ಜೊತೆಗಿನ ಸಂಬಂಧ ಈತನಿಗೆ ಬಹಳ ಗಾಢವಾಗಿತ್ತು. ಮುಂಬೈ ಭಯೋತ್ಪಾದಕ ದಾಳಿಗೆ ಸಂಬಂಧಪಟ್ಟ ಹಾಗಿನ ವಿಚಾರಣೆಯನ್ನ ಈಗ ನಡೆಸ್ಕೊಳ್ತಾ ಹೋಗ್ಲಾಗುತ್ತೆ. ಆಮೇಲೆ ವಿಚಾರ ಅಂತಾನೆ ಇಲ್ಲಿ ತನಕ ನಮ್ಗೆ ಗೊತ್ತಿರೋ ಹಾಗೆ ಜಾಕಿರ್ ರೆಹಮಾನ್ ಲಖ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಮತ್ತೋರ್ವ ಮಾಸ್ಟರ್ ಮೈಂಡ್ ಉಗ್ರ ಆತ ಸದ್ಯ ಪಾಕಿಸ್ತಾನದಲ್ಲಿ ಇದ್ರೂ ಕೂಡ ಆತ ಆಗಾಗ ಅರೆಸ್ಟ್ ಆಗೋದು, ಜೈಲಿಗೆ ಹೋಗೋದು, ಮತ್ತೆ ಹೊರಗೆ ಬರೋದು, ಆತ ಅಪ್ಸ್ಕ್ಯಾಂಡ್ ಆಗೋದು, ಈ ತರದ್ದೇ ನಾವು ಅಲ್ಲಿ ಗಮನಿಸ್ತಾ ಇರುವಂತದ್ದು. ಹೀಗಾಗಿ ಆತನನ್ನ ನೇರವಾಗಿ ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಭಾರತದ ಪ್ರಯತ್ನ ಬಹಳಗಳಾಗಬೇಕಾಗಿದೆ. ಆದ್ರೆ ಈತ ಅಮೆರಿಕದಲ್ಲಿ ಇದ್ದಂತಹ ಕಾರಣಕ್ಕಾಗಿ, ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ 2009ರಲ್ಲಿ ಹೆಡ್ಲಿ ಮತ್ತೆ ಈತ ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಪಲಾಯನ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನದಲ್ಲಿದ್ದಂಥವ್ರು. ಆ ಸಂದರ್ಭದಲ್ಲಿ FBI ಕೈಗೆ ಇವರು ಸಿಕ್ಕಾಕೊಳ್ತಾರೆ. ಅದಾದ ನಂತರದಲ್ಲಿ ಪ್ರೊಸೀಜರ್ಸ್ ಮುಂದಿನ ಹಂತದಲ್ಲಿ ಭಾರತಕ್ಕೆ ತರುವಂತ ಪ್ರಯತ್ನಗಳು ಆಗುತ್ತವೆ. ಹೀಗಾಗಿ ಇವ್ರು ಇಷ್ಟೇ ಅಲ್ಲ, ಇದನ್ನ ಮೀರಿಯೂ ಕೂಡ ಭಾರತದಲ್ಲಿ ಏನಾದರೂ ವಿಧ್ವಂಸಕ ಕೃತ್ಯಗಳನ್ನು ಎಸಗುವಂತ ನಿಟ್ಟಿನಲ್ಲಿ ಇವರ ಯೋಜನೆಗಳು ಏನಿತ್ತು, ಪಾಕಿಸ್ತಾನದ ಯೋಜನೆ ಏನಿದೆ, ಅದಕ್ಕೆ ಇವ್ರುಗಳ ಸಹಾಯ ಹೇಗಿತ್ತು ಅನ್ನುವಂಥದ್ದೆಲ್ಲವೂ ಕೂಡ ಈಗ ಪತ್ತೆ ಹಚ್ಚಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆ ಕಾರಣಕ್ಕಾಗಿನೇ ಉಗ್ರ ತಹೌರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿರೋದು. ಮುಂದಿನ ಕೆಲ ದಿನಗಳಲ್ಲಿ ಆತನ ವಿಚಾರಣೆ ಹೇಗೆ ನಡೀತಾ ಹೋಗುತ್ತೆ, ಅಲ್ಲಿ ಸಿಗಬಹುದಾದಂಥ ಮಾಹಿತಿಗಳೇನು, ಇದನ್ನ ಇಡೀ ದೇಶ ಎದುರು ನೋಡ್ತಾ ಇದೆ. ನಿಜ, ಇಂತಹ ಒಬ್ಬ ಉಗ್ರನನ್ನ ಸೆರೆ ಹಿಡಿಯುವಂಥದ್ದು ಬಹಳ ಪ್ರಮುಖ. ಎಸ್, ಹಾಗಾಗಿ 26/11ನ ಪ್ರಮುಖ ಈ ತಹವೂರ್ ರಾಣಾ ಈಗ ಬಂದಾಗಿದೆ. ಆತನ ವಿಚಾರಣೆ ಹೇಗೆ ಸಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ. ಆಮೇಲೆ ನಾನು ಮೊದಲೇ ಹೇಳಿದಾಗ ಇಡೀ ದೇಶ ಇದನ್ನ ನೋಡ್ತಾ ಇದೆ. ಇದನ್ನ ನಾವು ಯಾವ ಆಯಾಮದಲ್ಲಿ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಯಾವ್ಯಾವ ಆಯಾಮದಲ್ಲಿ ಇದನ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಜೊತೆಗೆ ರಕ್ಷಣೆಗೆ ಸಂಬಂಧಪಟ್ಟ ಹಾಗಿನ ಎಕ್ಸ್ಪರ್ಟ್ ಜೊತೆಗೆ ವಿಶ್ಲೇಷಕರು ಕೂಡ ಆಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದ ನಿಮ್ ಜೊತೆಗೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ ಗಿರೀಶ್ ಲಿಂಗಣ್ಣ ಅವರೇ? ಕೇಳಿಸ್ತಾ ಇದೆ ಸರ್. ನಮಸ್ತೆ ಸರ್. ಈಗ ತಹವೂರ್ ರಾಣಾ ಬಹಳಷ್ಟು ವರ್ಷಗಳ ನಂತರ ಭಾರತಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಒಂದು ಸಕ್ಸಸ್ ಆಗಿದೆ, ಹೌದು. ಬಟ್ ಈತನಿಂದ ಭಾರತ ನಿರೀಕ್ಷೆ ಮಾಡ್ತಾ ಇರುವಂತದ್ದೇನು, ತನಿಖಾ ಸಂಸ್ಥೆಗಳು ನಿರೀಕ್ಷೆ ಮಾಡ್ತಾ ಇರುವಂತದ್ದೇನು ಅನ್ನುವಂಥ ಪ್ರಶ್ನೆ ಬಂದಾಗ ನಿಮ್ಮ ಉತ್ತರ ಸರ್? ನೋಡಿ, ಮೊದಲನೇದಾಗಿ ರಾಣನ ಪಾತ್ರ ಏನು ಇದರಲ್ಲಿ ಅದನ್ನು ಕ್ಲಾರಿಟಿ ಕರೆಕ್ಟಾಗಿ ಕೊಡಬೇಕು. ರಾಣನ ಪಾತ್ರ ಏನಂದರೆ, ರಾಣಾ ಬಂದು ಒಬ್ಬ ಮೆಡಿಕಲ್ ಡಾಕ್ಟ್ರು, ಪಾಕಿಸ್ತಾನ್ ಆರ್ಮಿಯಲ್ಲಿ ಕ್ಯಾಪ್ಟನ್ ಆಗಿರ್ತಾನೆ. 97ಅಲ್ಲಿ ಅವನು ನಿವೃತ್ತಿ ಪಡ್ಕೊಂಡು ಆಮೇಲೆ ಏನು ಮಾಡ್ತಾನೆ, 2001ರಲ್ಲಿ ಅವನು ಕೆನಡಾ ಸಿಟಿಜನ್ಶಿಪ್ ತಗೋತಾನೆ. ಅದಾದ ನಂತರ ಒಂದು ಇಮಿಗ್ರೇಷನ್ ಆಫೀಸ್ ಓಪನ್ ಮಾಡ್ಕೊತಾನೆ ಅಮೆರಿಕಾದಲ್ಲಿ. ಇಮಿಗ್ರೇಷನ್ ಆಫೀಸ್ ಓಪನ್ ಮಾಡಿಕೊಂಡು ಭಾರತಕ್ಕೆ ಜನ ಹೋಗೋದು, ಬೇರೆ ದೇಶಗಳಿಗೆ ಹೋಗೋದನ್ನು ಸಹಾಯ ಮಾಡ್ಕೊಂಡು ಬರ್ತಾನೆ. ಇದೇ ಒಂದು ಕಾರಣ ಇಟ್ಕೊಂಡು ಡೇವಿಡ್ ಹೆಡ್ಲಿ ಇವನ ಬಾಲ ಸ್ನೇಹಿತ ಡೇವಿಡ್ ಹೆಡ್ಲಿಗೆ ಮುಂಬೈಯಲ್ಲಿ ಒಂದು ಇಮಿಗ್ರೇಷನ್ ಆಫೀಸ್ ಓಪನ್ ಮಾಡೋಕ್ಕೆ ಎಲ್ಲ ಥರ ಸಪೋರ್ಟು ಮಾಡ್ತಾನೆ. ಅಲ್ಲಿ ಇವನು ಇಮಿಗ್ರೇಷನ್ ಆಫೀಸನ್ನು ಮುಖವಾಡ ಹಾಕ್ಕೊಂಡು 2006ರಿಂದ 2008 ತನಕ ಇವನ್ನೆಲ್ಲ ನಕ್ಷೆನ ತಯಾರು ಮಾಡ್ತಾನೆ. ಈ 10 ಜನ ಉಗ್ರರು ಬಂದರೆ ಎಲ್ಲೆಲ್ಲಿ ಹೊಡಿಬೇಕು ಅಂತ. ಇವನು 8 ಸಲ ಬಂದು ಹೋಗ್ತಾನೆ ಡೇವಿಡ್ ಹೆಡ್ಲಿ 8 ಸಲ ಬಂದು ಹೋದಾಗ 231 ಬಾರಿ ಇವನನ್ನು ಕಾಂಟ್ಯಾಕ್ಟ್ ಮಾಡ್ತಾನೆ ಅಂತ ಕಾಲ್ ರೆಕಾರ್ಡ್ಸು ಹೇಳುತ್ತೆ. 231 ಬಾರಿ ಹೆಡ್ಲಿನೂ ಮತ್ತು ರಾಣಾ ಮಾತಾಡಿರ್ತಾರೆ. ಮಧ್ಯದಲ್ಲಿ ರಾಣಾನೂ ಒಂದು ಸಲ ಬಂದು ನೀವು ಹೇಳ್ದಂಗೆ ತಾಜ್ ಹೋಟ್ಲಲ್ಲಿ ಉಳ್ಕೊಂಡು ಅಲ್ಲಿನ ಹೋಗುಗಳನ್ನೆಲ್ಲ ನೋಡಿಕೊಂಡು ಅವನು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಹೋಗ್ತಾನೆ. ಬಟ್ ಡೇವಿಡ್ ಹೆಡ್ಲಿ ಏನಕ್ಕೆ ನಾವು ಭಾರತದವ್ರು ಇವನ ಮೇಲೆ ಯಾವುದೇ ವಿಧವಾದ ಡೌಟ್ ಬರಲ್ಲ ಅಂದರೆ, ಇವನ ಪಾಸ್ಪೋರ್ಟ್ ಬಂದು ಅಮೆರಿಕನ್ ಪಾಸ್ಪೋರ್ಟು. ಡೇವಿಡ್ ಹೆಡ್ಲಿ ತಾಯಿ ಬಂದು ಅವರು ಅಮೆರಿಕನ್ ಆಗಿರ್ತಾರೆ, ಅವ್ರ ತಂದೆ ಬಂದು ಪಾಕಿಸ್ತಾನಿ ಆಗಿರ್ತಾರೆ. ಸೊ ಬಟ್ ಇವನು ನೋಡೋಕ್ಕೆ ಬಂದು ವೈಟ್ ಅಮೆರಿಕನ್ಸ್ ಥರನೇ ಇರ್ತಾನೆ. ಸೊ ಆ ಒಂದು ಕಾರಣದಿಂದ ಯಾರಿಗೆ ಇವನ ಮೇಲೆ ಒಂದು ಡೌಟ್ ಬರಲ್ಲ. ಆಮೇಲೆ ಇವನು ಇಂಡಿಯಾಗೆ ಬಂದು ಪಾಕಿಸ್ತಾನ್ಗೆ ಹೋದ್ರೂ ಯಾರಿಗೂ ಇವನು ಯಾಕೆ ಪಾಕಿಸ್ತಾನ್ಗೆ ಹೋಗ್ತಾ ಇದ್ದಾನೆ ಅನ್ನೋ ಡೌಟ್ ಸಹಿತ ಒಂದು ಚೂರು ಬರಲ್ಲ ಇವ್ರಿಗೆ. ಅದರಿಂದ ಏನಾಗುತ್ತೆ ಅಂದರೆ ಇವನು ಆ ನಕ್ಷೆ ತಯಾರು ಮಾಡೋದ್ರಲ್ಲಿ ಭಾಳನೇ ಹೆಲ್ಪ್ ಮಾಡ್ತಾನೆ. ಸೊ ರಾಣಾ ಬಂದು ಇಂಡೈರೆಕ್ಟಾಗಿ ಇವನಿಗೆ ಭಾಳ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾನೆ ಡೇವಿಡ್ ಹೆಡ್ಲಿಗೆ. ಯಾವ ಥರ ಇಲ್ಲಿನ ಸಪೋರ್ಟ್, ಇಂಡಿಯಾಲಿ ಸಪೋರ್ಟ್ ಯಾವ ಥರ ಬೇಕೋ ಡೇವಿಡ್ ಹೆಡ್ಲಿಗೆ ಆ ಸಪೋರ್ಟು ರಾಣಾ ಮಾಡ್ಕೊಂಡು ಬರ್ತಾನೆ.
ಬಟ್ ಇಲ್ಲಿ ಅವನು ಯಾರ್ಯಾರನ್ನ ಉಪಯೋಗಿಸ್ತಾ ಡೇವಿಡ್ ಹೆಡ್ಲಿಗೆ ಸಪೋರ್ಟ್ ಮಾಡೋಕ್ಕೆ ಈ ಥರ, ಬಿಕಾಸ್ ಡೇವಿಡ್ ಹೆಡ್ಲಿ ಬಂದು ಆಫೀಸ್ ತೊಗೊಂಡಿದ್ದ ತಕ್ಷಣ ಒಬ್ಬನೇ ಮಾಡೋಕ್ಕಂತೂ ಸಾಧ್ಯ ಇರಲ್ಲ, ಇವನಿಗೆ ಬೇಕಾದಷ್ಟು ಜನ ಸಪೋರ್ಟ್ ಮಾಡಿರ್ತಾರೆ ಇಂಡಿಯಾದಲ್ಲಿ. ಈಗ NIA ಅವ್ರಿಗೆ ಮುಂದಿರುವ ನೆಕ್ಸ್ಟ್ ಇದು ಅಂದರೆ ಡೇವಿಡ್ ಹೆಡ್ಲಿ ಜೊತೆ ಯಾರ್ಯಾರು ಉಳ್ಕೊಂಡಿದ್ರು ಸಪೋರ್ಟ್ ಮಾಡೋಕ್ಕೆ ಭಾರತದಲ್ಲಿ ಈ ಒಂದು ಕೃತ್ಯ ಮಾಡೋಕ್ಕೆ, ಅದನ್ನು ಅವರು ತನಿಖೆ ಮಾಡಬೇಕಾಗ್ತದೆ. ಅದೇ ಈ NIA ಮಾಡೋ ಒಂದು ತನಿಖೆ. ಆ ಒಂದು ನಿಟ್ಟಿನಲ್ಲಿ ಅವರು ತನಿಖೆ ಶುರು ಮಾಡ್ತಾರೆ. ಈ ದಾಳಿಯ ವಿಚಾರಕ್ಕೆ ಬರೋದಾದ್ರೆ ಸಪೋರ್ಟ್ 17 ವರ್ಷ ಆಯ್ತು ಸರ್, 17 ವರ್ಷ ಆಯ್ತು. 17 ವರ್ಷಗಳ ಬಳಿಕ 15 ವರ್ಷದ ಪರಿಶ್ರಮ ಇವನನ್ನು ಕರ್ತರುವಲ್ಲಿ ಯಾಕೆಷ್ಟು ವಿಳಂಬ? ಅಂದ್ರೆ ಏನ್ ಸಮಸ್ಯೆಗಳಾಗತ್ತೆ ಈ ರಾಜತಾಂತ್ರಿಕವಾಗಿ, ಏನೇನ್ ಚಾಲೆಂಜಸ್ ಇದೆ ಇಂತಹ ಒಬ್ಬ ಆರೋಪಿಯನ್ನ, ಅಂತಹ ದೊಡ್ಡ ಉಗ್ರನನ್ನ ಕರ್ತರಬೇಕು ಅಂತಂದಾಗ ಚಾಲೆಂಜಸ್ ಏನೇನು, ಭಾರತ ಏನೇನು ಫೇಸ್ ಮಾಡ್ತು ಅಂತ? ಇವನು ನೀವು ಆಗಲೇ ಹೇಳ್ದಂಗೆ ಡೆನ್ಮಾರ್ಕ್ ಒಂದು ನ್ಯೂಸ್ ಏಜೆನ್ಸಿ ಮೇಲೆ ಇವನು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾನಲ್ಲ, ಆ ಮೊಹಮ್ಮದ್ ಪ್ರಾಫಿಟ್ ಅವ್ರನ್ನ ಒಂದು ವ್ಯಂಗ್ಯ ಚಿತ್ರ ಬಿಡಿಸಿದ್ದಕ್ಕೆ ಇವರು ದಾಳಿ ಮಾಡೋಕ್ಕೆ ಹೋಗ್ತಾರಲ್ಲ, ಆ ದಾಳಿಯಲ್ಲಿ ಡೇವಿಡ್ ಹೆಡ್ಲಿ ಮತ್ತು ರಾಣಾ ಸಿಕ್ಕಾಕೊಂಡು ಡೇವಿಡ್ ಹೆಡ್ಲಿ ಏನೊಂದು ಒಡಂಬಡಿಕೆ ಮಾಡ್ಕೋತಾನೆ ಅಂದರೆ ನಿಮ್ಗೆ ಎಲ್ಲ ಥರ ಇನ್ಫಾರ್ಮೇಷನ್, ಯಾಕಂದರೆ ಇವ್ನು ಡಬಲ್ ಏಜೆಂಟಾಗಿ ಕೆಲಸ ಮಾಡ್ತಿರ್ತಾನೆ, ಪಾಕಿಸ್ತಾನ್ಗೂ ಹೆಲ್ಪ್ ಮಾಡ್ತಿರ್ತಾನೆ, ಅಮೆರಿಕಾದವ್ರಿಗೂ ಹೆಲ್ಪ್ ಮಾಡ್ತಿರ್ತಾನೆ. ನಿಮ್ಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಕೊಡ್ತೀನಿ, ಬಟ್ ನನಗೆ ಭಾರತಕ್ಕೆ ಮಾತ್ರ ಕಳಿಸ್ಬಾರ್ದು, ಯಾಕಂದರೆ ನಂಗೆ ನೇಣ ಹಾಕ್ತಾರೆ ಅಲ್ಲಿ ಅಂತ ಅವನು ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ. ಬಟ್ ರಾಣಾಗೆ ಏನಾಗುತ್ತೆ ಅಂದರೆ ಅವನಿಗೆ 14 ವರ್ಷ ಜೀವವಾದಿ ಶಿಕ್ಷೆ ಆಗುತ್ತೆ ಅಲ್ಲಿ, 14 ವರ್ಷ. ಸೊ ಈ ಶಿಕ್ಷೆ ಟೈಮಲ್ಲಿ ಅವರು ನಮಗೆ ಹಸ್ತಾಂತರ ಮಾಡೋಕ್ಕೆ ಒಂದು ಒಪ್ಕೊಳ್ಳಲ್ಲ. ಮೇಲಾಗಿ ಅಲ್ಲಿನ ಲೋವರ್ ಕೋರ್ಟ್ಸ್ಗೆ ಇವನು ಯಾವಾಗಲೂ ವಾದ ಮಾಡ್ತಿರ್ತಾನೆ, ನಾನು ಪಾಕಿಸ್ತಾನಲ್ಲಿ ನಾನೊಬ್ಬ ಸೈನಿಕ, ನಾನು ಅಲ್ಲಿ ಕ್ಯಾಪ್ಟನ್ ಆಗಿದ್ದೀನಿ, ಡಾಕ್ಟ್ರ್ ಆಗಿದ್ದೆ, ಸೊ ಅಲ್ಲಿ ಭಾರತಕ್ಕೆ ಹೋದರೆ ನನ್ನ ಪಾಕಿಸ್ತಾನಿ ಅಂತ ಮೋರ್ ದೆನ್ ನ್ಯಾಯ ರೀತಿಯಲ್ಲಿ ನೋಡೋಕ್ಕಿಂತ ಜಾಸ್ತಿ ನಾನು ಪಾಕಿಸ್ತಾನವನು ಅಂತ ನನ್ನನ್ನು ಡೆತ್ ಸೆಂಟೆನ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸೊ ನನಗೆ ದಯವಿಟ್ಟು ಭಾರತಕ್ಕೆ ಕಳಿಸ್ಬೇಡಿ ಅಂತ ಅದೇ ಥರ ವಾದ ಮಾಡಿಕೊಂಡೇ ಬರ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ಈ ಕರೋನಾ ಟೈಮಲ್ಲಿ ಅವನು ಬಿಡುಗಡೆ ಆಗುತ್ತೆ, ಯಾರನ್ನ ರಾಣಾನ ಬಿಡುಗಡೆ ಆಗಿದ ತಕ್ಷಣ ಅವಾಗ ಭಾರತದವರು ಮತ್ತೆ ಪ್ರಯತ್ನ ಶುರು ಮಾಡ್ತಾರೆ. ಅವಾಗ ಲೋವರ್ ಕೋರ್ಟಲ್ಲಿ ನಮ್ಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇಲ್ಲದೆ ಹೋದ್ರೂ ಸುಪ್ರೀಂ ಕೋರ್ಟ್ ಮೊನ್ನೆ ತೀರ್ಪು ಬರುತ್ತೆ ಏಪ್ರಿಲ್ 5ನೇ ತಾರೀಕು ಇವನನ್ನು ಭಾರತಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ. ಅದಕ್ಕೆ ಮುಂಚೆ ಒಂದು ರಾಜತಾಂತ್ರಿಕ ಇದು ಒಪ್ಪಂದನೂ ಆಗುತ್ತೆ. ಮೋದಿಯವರು ಫೆಬ್ರವರಿಲಿ ಟ್ರಂಪ್ ಅವ್ರನ್ನ ವಿಶ್ ಮಾಡೋಕ್ಕೆ ಹೋದಾಗ ಟ್ರಂಪ್ ಅವರು ಇವ್ರಿಗೊಂದು ಮಾತು ಕೊಡ್ತಾರೆ, ಇವ್ರು ರಾಣಾನ ನಾನು ಕಳಿಸ್ಕೊಡ್ತೀನಿ ಅವನ್ನ ಭಾರತಕ್ಕೆ, ಅದು ನನ್ನ ಜವಾಬ್ದಾರಿ ಅಂತ ಟ್ರಂಪ್ ಸಹಿತ ಹೇಳ್ಕೊಂಡಿರ್ತಾರೆ ಮೋದಿಯವ್ರ ಹತ್ರ. ಸೊ ಇದೊಂದು ಎಲ್ಲೋ ಈ ರಾಜತಾಂತ್ರಿಕ ಒಪ್ಪಂದನೂ ಭಾಳ ನಮ್ಗೆ ಹೆಲ್ಪ್ ಆಗುತ್ತೆ, ಮತ್ತು ಸುಪ್ರೀಂ ಕೋರ್ಟ್ ಆದೇಶನೂ ಹೆಲ್ಪ್ ಆಗಿರೋದ್ರಿಂದ ಇವನನ್ನು ಕರ್ಕೊಂಬರಕ್ಕೆ ಈಸಿ ಆಗುತ್ತೆ ಈಗ. ಓಕೆ ಸರ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ಇಲ್ಲಿ ಕೋಲ್ಮನ್ ಹೆಡ್ಲಿ ಕೂಡ ಈತನಕ್ಕಿಂತನೂ ಹೆಚ್ಚಿನ ಪಾತ್ರವನ್ನು ವಹಿಸಿದಾನೆ ಇಡೀ ಅಟ್ಯಾಕ್ ನಲ್ಲಿ ಅನ್ನುವಂಥದ್ದನ್ನ ನಾವು ಈ NIA ಸಲ್ಲಿಸಿರುವಂತಹ ಕೆಲವು ಚಾರ್ಜ್ ಶೀಟ್ ನಲ್ಲಿ ಅಥವಾ ಹಿಂದಿನ ಕೆಲ ಸಂಗತಿಗಳಲ್ಲಿ ಉಲ್ಲೇಖ ಆಗಿರುವಂತಹ ಸಂಗತಿ. ಬಟ್ ಭಾರತ ಈಗ ಈತನನ್ನ ಕರ್ಕೊಂಡ್ ಬರ್ತಾ ಇದೆ ಹೊರತುಪಡಿಸಿದ್ರೆ ಹೆಡ್ಲಿ ವಿಚಾರವಾಗಿ ಈತನಷ್ಟು ಗಮನ ಕೊಡ್ಲಿಲ್ಲ ಅನ್ನುವಂಥದ್ದು ಕೂಡ ಇದೆ. ಬಟ್ ಅಗೈನ್ ಅದು ಕೂಡ ಒಂದು ರಾಜತಾಂತ್ರಿಕ ನೈಪುಣ್ಯತೆ ಅಂತಾನೂ ಕೂಡ ಅದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಹೇಗೆ ಸರ್, ಈತನಕ್ಕೆ ರಾಣಾಗಿಂತ ಹೆಡ್ಲಿ ಮೋಸ್ಟ್ ವಾಂಟೆಡ್ ಆಗಿದ್ರು ಕೂಡ ಆತನನ್ನ ಅಲ್ಲೇ ಬಿಟ್ಟು ಈತನನ್ನು ಕರೆ ತರುವಂತ ಪ್ರಯತ್ನ, ಅಥವಾ ಆತನ ಒಂದು ಏನು ಶೋಲ್ಡರ್ ಮೇಲೆ ಗನ್ನಿಟ್ಟು ಈತನಿಗೆ ಹೊಡೆಯೋ ಪ್ರಯತ್ನನ, ಅದು ಏನ್ ಕತೆ, ಇದು ಹೇಗೆ ಇದ್ರ ತಂತ್ರಗಾರಿಕೆ ಆಗಿದೆ ಅಂತ ಸರ್? ಈಗ ಹೆಡ್ಲಿ ಏನಾಗಿದೆ ಅಂದರೆ ಅಲ್ಲಿ ಅವನು ಮೊದಲೇ ಅವನು ಅಪ್ರೂವರ್ ಆಗ್ತೀನಿ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಟ್ಟಿದ್ದಾನೆ. ಅಂದರೆ ನಾನು ಅಪ್ರೂವರ್ ಆಗಿ ನಿಮ್ಗೆ ಏನೇನು ಬೇಕೋ ಮಾಹಿತಿ ಕೊಟ್ಕೊಂಡು ಬರ್ತೀನಿ, ಆದರೆ ನನ್ನನ್ನು ಮಾತ್ರ ಭಾರತಕ್ಕೆ ಕಳಿಸ್ಕೊಡ್ಬಾರ್ದು, ನಾನು ಅಪ್ರೂವರ್ ಆಗಿರ್ತೀನಿ ಅಂತ ಅಲ್ಲಿನ ನ್ಯಾಯಾಲಯ ಎಲ್ಲ ಕಡೆನೂ ಮನವರಿಕೆ ಮಾಡಿಕೊಂಡು ಅವನನ್ನು ಎಕ್ಸ್ಟ್ರಾಡಿಟ್ ಮಾಡೋಕ್ಕಾಗಲ್ಲ ಭಾರತಕ್ಕೆ. ಆ ಒಂದು ಒಪ್ಪಂದ ಮಾಡಿಕೊಂಡೇ ಅವನು ಅಲ್ಲಿ ಉಳ್ಕೊಂಡಿದ್ದಾನೆ. ಸೊ ಅವನನ್ನು ಕರ್ಕೊಂಬರೋದು ಅಷ್ಟು ಈಸಿ ಅಲ್ಲ. ಮತ್ತೆ ನ್ಯಾಯಾಲಯಕ್ಕೆ ಓಡಾಡಬೇಕು, ಮತ್ತೆ ಈ ಒಂದು ಎಲ್ಲ ಎಕ್ಸಸೈಸ್ ಮತ್ತೆ ಶುರುವಾಗುತ್ತೆ. ಬಟ್ ಅಷ್ಟು ಈಸಿ ಅಲ್ಲ. ಬಟ್ ರಾಣಾದು ಪಾತ್ರ ಭಾಳ ಇಂಡೈರೆಕ್ಟ್ ಪಾತ್ರ. ನೀವು ಹೇಳ್ದಂಗೆ ಹೆಡ್ಲಿ ಪಾತ್ರ ಇಲ್ಲಿ ದೊಡ್ಡದಾಗತ್ತೆ, ಇವನು ರಾಣನ್ ಪಾತ್ರಗಿಂತ ಹೆಡ್ಲಿ ಪಾತ್ರ ದೊಡ್ಡದಾಗತ್ತೆ. ಬಟ್ ಈಗ ನಮ್ಗೆ ಸಿಕ್ಕಿರೋದು ರಾಣಾ ಅಷ್ಟೇ. ಬಟ್ ರಾಣನಿಂದ ಎಷ್ಟು ಮಾಹಿತಿ ನಾವು ಪಡಿಬೋದು ಅಂತ ನೋಡ್ಬೇಕಾಗ್ತದೆ. ಓಕೆ ಸರ್, ಇನ್ನೊಂದು ಸಂಗತಿ ಅಂತ ಅಂದ್ರೆ ಈತನ ಹಿನ್ನೆಲೆ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗಿನ ಸಿಂಪಥೈಸರ್ಸ್ ಯಾರಿದ್ರು ಅವರನ್ನು ಕೂಡ ಈತ ಆಗಾಗ ಯುನೈಟ್ ಮಾಡೋದು,
ಆ ಮುಖೇನವಾಗಿ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ ಅವರನ್ನು ಪ್ರೇರೇಪಿಸೋದು, ಜೊತೆಗೆ ಈ ಮುಂಬೈ ಅಟ್ಯಾಕ್ ನ ಜಾಕಿರ್ ನಕ್ವಿ ಜೊತೆಗೂ ಕೂಡ ಈತ ಸಂಪರ್ಕದಲ್ಲಿದ್ದ, ಇದೆಲ್ಲವೂ ಕೂಡ ಒಂದು ಗೊತ್ತಿರುವಂತ ಸಂಗತಿ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನ ಮತ್ತಷ್ಟು ಬೆತ್ತಲುಗೊಳಿಸುವಂತ ನಿಟ್ಟಿನಲ್ಲಿ ಮುಂಬೈ ಅಟ್ಯಾಕ್ ನ ಜೊತೆಗೇನೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗಿನ ಅವರ ಒಳಸಂಚುಗಳು, ಉಗ್ರ ಸಂಘಟನೆಗಳನ್ನು ಅವರು ಪೋಷಿಸ್ತಾ ಇರುವಂತದ್ದು ಸಂಗತಿ, ಇದೆಲ್ಲ ಕೂಡ ಜಗತ್ತಿನ ಮುಂದೆ ತೆರೆದಿಡುವಂತ ನಿಟ್ಟಿನಲ್ಲಿ ಈತನನ್ನ ಈಗ ವಶಕ್ಕೆ ಪಡೆದಿರುವಂತದ್ದು ಎಷ್ಟು ಅನುಕೂಲ ಆಗ್ಬಹುದು ಅಂತೇಳಿ, ಅಥವಾ ಈತನಿಂದ ಸಿಗುವಂತ ಮಾಹಿತಿ ಎಷ್ಟು ಅನುಕೂಲ ಆಗ್ಬಹುದು ಭಾರತಕ್ಕೆ ಅಂತ ಹೇಳಿ ಸರ್? ಇಲ್ಲ, ಇದು ತುಂಬಾನೇ ಅನುಕೂಲ ಆಗುತ್ತೆ ನೋಡಿ. ಇವನು ಬೇರೆ ಪ್ರದೇಶ ಅಂದರೆ ಇವನು ಜಲವಾಯು ವಿಹಾರ್ ಅಂತ ಇದೆ ಮುಂಬೈಯಲ್ಲಿ, ಅವನು ಅದ್ರ ಮೇಲೂ ಅಟ್ಯಾಕ್ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡಿರ್ತಾನೆ ಇವನು ರಾಣಾ. ಯಾಕಂದರೆ ಅವನಿಗೆ ಈ ಬಾಂಗ್ಲಾದೇಶ್ ಮೇಲೆ 1971 ವಾರ್ ಆಗುತ್ತಲ್ಲ, ಅದ್ರದ್ದು ಕೋಪ ಇವನಿಗಿರುತ್ತೆ. ಭಾರತದವರು ಬಾಂಗ್ಲಾದೇಶನ ಸಪ್ರೇಟ್ ಮಾಡಿದ್ರು, ಸೊ ಅಲ್ಲಿನ ವಾರ್ ವೆಟ್ರನ್ಸ್ ಬಂದು ಆ ಜಲವಾಯು ವಿಹಾರಲ್ಲಿ ಉಳ್ಕೊಂಡಿದ್ದಾರೆ, ಸೊ ಅದ್ರ ಮೇಲೆ ನಾವು ಬಾಂಬ್ ಹಾಕಬೇಕು, ಅದ್ರ ಮೇಲೆ ದಾಳಿ ಮಾಡಬೇಕು ಅಂತ ಭಾಳನೇ ಹೇಳ್ಕೊಂಬಂದಿರ್ತಾನೆ ಇವನು ಹೆಡ್ಲಿಗೆ. ಬಟ್ ಅದನ್ನು ಈ 10 ಜನ ಅಲ್ಲಿ ಅಷ್ಟು ದೂರ ಹೋಗೋಕ್ಕಾಗಲ್ಲ, ಯಾಕಂದರೆ ಇವ್ರು ಇಳ್ಕೊಂಡಿದ್ದ ಜಾಗ ಮತ್ತು ಜಲವಾಯು ವಿಹಾರ ಬಂದು 30 ಕಿಲೋಮೀಟ್ರ್ ದೂರದಲ್ಲಿರ್ತದೆ. ಸೊ ಈ ಥರ ಅವನು ಇನ್ನೂ ಏನೇನು ಆಸೆಗಳು ಇಟ್ಕೊಂಡಿದ್ದ, ಇನ್ನೂ ಎಲ್ಲೆಲ್ಲಿ ದಾಳಿ ಮಾಡಬೇಕು ಅಂತ ಇಟ್ಕೊಂಡಿದ್ದ ಅನ್ನೋದನ್ನು ಇವನು ಬಂದ ಮೇಲೆ ಇನ್ನು ಮುಂದೆ ತನಿಖೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಮುಂದಿನ ಹಂತದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ ಈತನ ವಿಚಾರ ಮತ್ತಷ್ಟು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ. ಪ್ರತಿಮ ನೀವು ಕೇಳಿದ ಹಾಗೆ ಈತನ ಏನು ಒಳಬೇರುಗಳನ್ನ ನಾವು ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಈತನ ಕೃತ್ಯ ಕೇವಲ ಅವತ್ತಿನ 2008ರ ಅಟ್ಯಾಕಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಭಾರತದ ಮೇಲೆ ಮತ್ತಷ್ಟು ದುಷ್ಕೃತ್ಯ ಎಸಗಬೇಕಾದಂತಹ ಸಂಚನ್ನ ಹೊಂದಿದ್ದ, ಆ ದ್ವೇಷವನ್ನ ಹೊಂದಿದ್ದ. ಹಾಗಾಗಿ ಈತನನ್ನ ಈಗ ಭಾರತಕ್ಕೆ ಕರೆತರುವಂತದ್ದು ತನಿಖೆಯ ನಿಟ್ಟಿನಲ್ಲಿ ಬಹಳ ಅನುಕೂಲ ಆಗ್ಬೋದಾ ಅಂತ ಸಂಗತಿ ಇದೆ. ಈತನ ವಿಚಾರಣೆ ಹೇಗೆ ಸಾಗುತ್ತೆ, ಏನು ಎತ್ತ, ಈಗ ಸದ್ಯ ಏನಾಗ್ತಾ ಇದೆ ದೆಹಲಿಯಲ್ಲಿ, ಕಂಪ್ಲೀಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ.